ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಾಗಭೂಷಣ ನಗಜಪತಿವರ ನಾಗಭೂಷಣ ನಗಜಪತಿವ ಯೋಗ ಸಾಧನ ತ್ರಿಪುರ ಹರ ಯೋಗ ಸಾಧನ ತ್ರಿಪುರ ಹರ ನಾಗಭೂಷಣ. ಶಶಿಕಿರಣದರ ಬಾಲಲೋಚನ ಶಶಿಕಿರಣದ ನಾಗಭೂಷಣ ನಗಜಪತಿವರ ನಾಗಭೂಷಣ ನಗಜಪತಿವರ ಯೋಗ ಸಾಧನ ತ್ರಿಪುರ ಹರ ಶಿವ ಯೋಗ ಸಾಧನ ತ್ರಿಪುರ ಹರ ನಾಗಭೂಷಣ. ನಾದ ಬಿಂದುಗಳಾದಿರೂಪನೆ ನಾದ ಬಿಂದುಗಳಾದಿರೂಪ ವೇದ ವೇದ ಶಿನವನ ಮಿತ ಪದ ವೇದ ವೇದ ಶಿನವನ ಮಿತ ನಾಗಭೂಷಣ ನಗಜಪತಿ ನಾಗಭೂಷಣ ನಗಜಪತಿ ಯೋಗ ಸಾಧನ ತ್ರಿಪುರ ಹರ ಶಿವ ಯೋಗ ಸಾಧನ ತ್ರಿಪುರ ಹರ ಶಿವ ನಾಗಭೂಷಣ. ಶಂಭೋ ಮಹಾದೇವ. ಓಂ ಶನೇಶ್. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಎಂತಹ ಪ್ರಶಾಂತವಾದ ಸ್ಥಳವಿದು. ಇಲ್ಲಿ ವಾಸಿಸುವ ಮುನಿ ಪುಂಗರಲ್ಲವೇ ಮಹಾಶ್ರೇಷ್ಠವಂತರು. ಪರಮ ಋಷಿಗಳು ಮುನಿಶ್ರೇಷ್ಠರಾದ ಮೃಗಮಾರ್ಷಗಳ ಪಾದಗಳಿಗೆ ನಮಸ್ಕರಿಸುವೆನು. ಅಯ್ಯ, ನಿನಗೆ ಮಂಗಳವಾಲಿ ಮೇಲೆ ಹೇಳು. ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ನನ್ನಿಂದ ಏನಾಗಬೇಕು? ಗುರುದೇವ, ನಮ್ಮದು ದಾತ್ರಿ ಪಟ್ಟಣ. ನನ್ನನ್ನು ಯುವನಾಶ್ವನೆಂದು ಕರೆಯುವರು. ನಮಗೆ ಬಹಳ ವರ್ಷಗಳಿಂದ
ಪುತ್ರ ಸಂತಾನವಿಲ್ಲದೆ ಕೊರಗುತ್ತಿದ್ದ ನಮಗೆ ಗುರುಗಳಾದ ನಾರದರ ಸಲಹೆಯಂತೆ ನಿಮ್ಮಲ್ಲಿ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಲು ಬಂದಿರು ಗುರುದೇವ. ಕೃಪೆ ಇಟ್ಟು ದಯಮಾಡಿ ಯಾಗವನ್ನು ನಡೆಸಿ ನಮಗೆ ಪುತ್ರ ಭಿಕ್ಷೆಯನ್ನು ಕರುಣಿಸಬೇಕೆಂದು ಬೇಡುವೆನು ಗುರುದೇವ. ರಾಜೇಂದ್ರ, ನಾವುಗಳು ಅವನ ಹೋಮಾದಿಗಳನ್ನು ಮಾಡಿ ವಿರಕ್ತರಾಗಿರುವುದೇ ಲೋಕ ಕಲ್ಯಾಣಾರ್ಥಕವಾಗಿ. ಆದರೆ ಅದು ಕಠಿಣವಾದ ಯಾಗ, ಅದು ನಿನ್ನಿಂದ ಸಾಧ್ಯವೇ? ಗುರುದೇವ, ಅದೆಂತಹ ಕಠಿಣವಾದ ವ್ರತವಾದರೂ ಸರಿ, ಇಚ್ಛೆಯಿಂದ ಮಾಡಲು ಸಿದ್ಧನಿದ್ದೇನೆ. ಹೇಳಿ ಗುರುದೇವ, ಹೇಳಿ. ರಾಜೇಂದ್ರ, ಹಾಗಾದರೆ ಶುಚೀರ್ಭೂತನಾಗಿ ಶ್ವೇತ ವಸ್ತ್ರವನ್ನು ಧರಿಸಿ ಯಾಗಶಾಲೆಗೆ ಬಂದರೆ ಉಳಿದ ವಿಚಾರವನ್ನು ತಿಳಿಸುತ್ತೇನೆ. ಅಪ್ಪಣೆ ಗುರುದೇವ, ಅಪ್ಪಣೆ. ಶನೇಶ್ವರಾಯ ನಮಃ. ಓಂ ಶಂ ಶನೇಶ್ವರಾಯ ನಮಃ. ಓಂ ಶನೇಶ್ವರಾಯ. ರಾಜೇಂದ್ರ. ಗುರುದೇವ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ರುದ್ರಾಯ ಸ್ವಾಹ. ಓಂ ವ್ಯಾಸರಾಯ ಸ್ವಾಹ. ಓಂ ಪ್ರಜಾಪತಿಯನ್ ಸ್ವಾಹ. ಓಂ ದೇವೇಂದ್ರಾಯನ್ ಸ್ವಾಹ. ಓಂ ಅಗ್ನಿಯನ್ ಸ್ವಾಹ. ಓಂ ವಾಯುದೇವಾಯನ್ ಸ್ವಾಹ. ಓಂ ಈಶಾನ್ಯವಾಸನ್ ಸ್ವಾಹ. ಓಂ ಕಾಲಯಮನಿನ್ ಸ್ವಾಹ. ಓಂ ಈಶಾನ್ಯನ್ ಸ್ವಾಹ. ಓಂ ವ್ಯಾಸರಾಯನ್ ಸ್ವಾಹ. ಓಂ ವ್ಯಾಸರಾಯನ್ ಇದನ್ ನಮಃ. ಓಂ ಪ್ರಾಣಾಯನ್ ಸ್ವಾಹ. ಓಂ ಪ್ರಾಣಾಯನ್ ಇದನ್ ನಮಃ. ಓಂ ಉದಾಯನ್ ಸ್ವಾಹ. ಓಂ ಉದಾಯನ್ ಇದನ್ ನಮಃ. ಓಂ ಪತ್ರಿಕಾ ಕಾಮಿಷ್ಟಿಯಾಗ ಸಮಾಪ್ತಿ. ಓಂ ಶಾಂತಿ ಶಾಂತಿ ಶಾಂತಿ. ಅಗ್ನಿದೇವನಿಂದ ಮಂತ್ರತೀರ್ಥಭೂತವಾಗಿದೆ. ಈ ತೀರ್ಥವು ಸಾಮಾನ್ಯವಾದ ತೀರ್ಥವಲ್ಲ. ಇದನ್ನು ಜೋಪಾನವಾಗಿ ತೆಗೆದುಕೊಂಡು ಹೋಗಿ ನಿನ್ನ ಧರ್ಮಪತಿಗೆ ಕೊಡು. ನಿನ್ನ ಮದುವೆಗೆ ಆದರ್ಶಪ್ರಾಯನಾದ ಸುಪುತ್ರನು ಜನಿಸುವನು. ನಿನ್ನ ವಂಶವನ್ನು ಪಾವನಗೊಳಿಸುವನು. ಧನ್ಯನಾದೆ ಗುರುದೇವ, ಧನ್ಯನಾದೆ. ಬಹಳ ಸಂತೋಷವಾಯಿತು ಗುರುದೇವ. ನಾನಿನ್ನು ಬರುವೆನು. ರಾಜೇಂದ್ರ, ಇಷ್ಟೊಂದು ಅವಸರವೇಕೆ? ಈ ನಡುರಾತ್ರಿಯಲ್ಲಿ ಪ್ರಯಾಣ ಬೆಳೆಸುವುದು ಉಚಿತ ಅಲ್ಲ. ಇಗೋ, ಇಲ್ಲಿ ಪ್ರತ್ಯೇಕವಾದ ಕುಟೀರವಿದೆ. ಇಲ್ಲಿ ವಿಶ್ರಮಿಸಿ ಸೂರ್ಯೋದಯ ನಂತರ ನಿನ್ನ ಪಟ್ಟಣಕ್ಕೆ ತೆರಳುವುದು ಉಚಿತ. ಅಪ್ಪಣೆ ಗುರುದೇವ, ಅಪ್ಪಣೆ. ಗುರುಗಳಿಂದ ದೊರೆತ ಈ ಮಂತ್ರ ತೀರ್ಥವನ್ನು ಆದಷ್ಟು ಬೇಗನೆ ನನ್ನ ಪತ್ನಿಯರಿಗೆ ಕೊಟ್ಟು ಅವರ ಮನಸ್ಸನ್ನು ಸಂತೋಷಗೊಳಿಸುವೆನು. ಇರಲಿ, ಗುರುಗಳ ಆಜ್ಞೆಯಂತೆ ಈ ಕುಟೀರದಲ್ಲಿ ವಿಶ್ರಮಿಸಿ ಬೆಳಗಾದ ನಂತರ ನನ್ನ ಪ್ರಯಾಣವನ್ನು ಬೆಳೆಸುವೆನು. ಮಾಡುವ ಮಂತ್ರ ತೀರ್ಥವನ ಎನ್ನಯ ಮಹಿಮೆ ಸಂತಾನವಾಗದ ತೆರಲಿ ಈಗಲೇ ವಿಶ್ವಾಸಂ ಸೇರುತ್ತೇ. ಈಗಲೇ
ವಿಶ್ವಾಸಂ ಸೇರುವುದೇ ಅಚ್ಚರಿಯಂ ತೋರದಿರ್ದೊಡೆ ನಾಂ ಸುರಪತಿಯೇ ಏನು ಮಾಡಲಿ ನಾನು ಮಾಡಿದ ಪ್ರತಿಜ್ಞೆಯೆಲ್ಲ ಹಾಳಾಗಿ ಹೋಯ್ತಲ್ಲ. ಇರಲಿ, ಭೃಗು ಮಹರ್ಷಿಗಳಿಂದ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿ ಪಡೆದಂತಹ ಮಂತ್ರ ತೀರ್ಥವನ್ನು ನಾನು ವ್ಯಕ್ತಪಡಿಸುವೆನು. ನಾನು ಈಗಲೇ ಭೃಗು ಮಹರ್ಷಿಗಳ ಆಶ್ರಮವನ್ನು ಸೇರುವೆನು. ಈಗಲೇ ಈ ಮಂತ್ರ ತೀರ್ಥವನ್ನು ನೀರಿಗೆ ಬೆರೆಸುವೆನು. ಏ ಶಾಕುಂಬಿ, ನಿನ್ನ ವಂಶವು ಅದೇಗೆ ಬೆಳೆಯುವುದು ನಾನು ನೋಡಿಯೇ ತೀರ್ತೇನೆ. ಶಾಕುಂಬಿ, ಇದೇನಿದು ಬಾಯಾರಿಕೆಯಾಗುತ್ತಿರುವುದಲ್ಲ? ಇರಲಿ, ಈ ಕುಂಭದಲ್ಲಿರುವ ಜಲವನ್ನು ಕುಡಿದು ನನ್ನ ಬಾಯಾರಿಕೆಯನ್ನು ನೀಗಿಸಿಕೊಳ್ಳುವೆನು. ಅಮ್ಮ ಅಮ್ಮ ಅಮ್ಮ, ಇದೇನಿದು? ಬಾಯಾರಿಕೆಯಿಂದ ಜಲವನ್ನು ಕುಡಿದರೆ ಉದರದಲ್ಲಿ ಬಾಧೆ ಉಂಟಾಗುತ್ತಿರುವುದಲ್ಲ? ಅಮ್ಮ, ಅಯ್ಯೋ, ತಡೆಯಲಾಗುತ್ತಿಲ್ಲ. ಅಮ್ಮ ಅಮ್ಮ, ತಡೆಯಲಾಗುತ್ತಿಲ್ಲ. ಗುರುದೇವ ಗುರುದೇವ, ಬೇಗ ಬನ್ನಿ ಗುರುದೇವ, ಬೇಗ ಬನ್ನಿ. ಅಯ್ಯೋ ಅಮ್ಮ, ಗುರುದೇವ ಗುರುದೇವ. ರಾಜೇಂದ್ರ ರಾಜೇಂದ್ರ, ಏಕೆ, ಏನಾಯಿತು? ಗುರುದೇವ, ಏನು ತಿಳಿಯಲಾಗುತ್ತಿಲ್ಲ ಗುರುದೇವ. ಉದರದಲ್ಲಿ ಬಹಳ ವೇದನೆ ಉಂಟಾಗುತ್ತಿರುವುದು ನೋಡಿ ಗುರುದೇವ, ನೋಡಿ. ರಾಜೇಂದ್ರ, ನಾನು ಕೊಟ್ಟ ಮಂತ್ರ ತೀರ್ಥವು ನಿನ್ನ ಉದರ ಸೇರಿದೆ. ಇಲ್ಲ ಗುರುದೇವ, ಇಲ್ಲ, ನಾನು ಅದನ್ನು ಸೇವಿಸೇ ಇಲ್ಲವಲ್ಲ. ರಾಜೇಂದ್ರ, ಹಾಗಾದರೆ ನೀನು ನಿದ್ರಿಸುವಾಗ ಇಲ್ಲಿಗೆ ಯಾರಾದರೂ ಬಂದಿದ್ದರೆ? ನನಗೊಂದು ತಿಳಿಯದು ಗುರುದೇವ. ಹಾಗಾದರೆ ನಾನು ಕೊಟ್ಟ ಮಂತ್ರ ತೀರ್ಥವಿಲ್ಲಿ. ಇದೋ ಇದೋ ನೋಡಿ ಗುರುದೇವ. ಅಯ್ಯೋ ಗುರುದೇವ, ಯಾರೋ ನೀವು ಕೊಟ್ಟ ಮಂತ್ರ ತೀರ್ಥವನ್ನು ಅಪಹರಿಸಿರುವರು ನೋಡಿ ಗುರುದೇವ. ರಾಜೇಂದ್ರ, ಅನರ್ಥವಾಯಿತು. ನಾನು ಕೊಟ್ಟ ಮಂತ್ರ ತೀರ್ಥವು ನಿನ್ನ ಉದರ ಸೇರಿದೆ. ಪರಮಾತ್ಮ, ಆದ್ದರಿಂದ ನೀನು ಗರ್ಭ ಧರಿಸಿರುವೆ. ಈಗ ಯಾರಿಂದ ಏನೂ ಮಾಡಲು ಸಾಧ್ಯವಿಲ್ಲ. ಶಿವ ಶಿವ, ಪರಮಾತ್ಮ, ಗುರುದೇವ, ಪುರುಷನಾದ ನಾನು ಈ ಗರ್ಭವನ್ನು ಯಾವ ರೀತಿ ತೆರೆಗಿಳಿಸಲಿ? ಪರಮಾತ್ಮ, ಗುರುದೇವ, ಕಾಪಾಡಿ ಗುರುದೇವ, ನನ್ನನ್ನು ನೀವೇ ಕಾಪಾಡಿ. ರಾಜೇಂದ್ರ, ಇದೆಲ್ಲವೂ ಆ ಮಹೇಂದ್ರನ ಮಾಯಂತೆ ತೋರುತ್ತಿದೆ. ನಿನ್ನ ಸಂಕಟವು ನನಗೆ ಅರ್ಥವಾಗುತ್ತಿದೆ. ಆದರೆ ಈಗ ಯಾರಿಂದ ಏನೂ ಮಾಡಲು ಸಾಧ್ಯವಿಲ್ಲ. ನೀನು ಗರ್ಭ ಧರಿಸಿರುವುದರಿಂದ ನಿನ್ನ ಉದರದಿಂದ ಶಿಶು ಜನನವಾಗುವ ತನಕ ನಮ್ಮ ಆಶ್ರಮದಲ್ಲೇ ಉಳಿದು ನಿನ್ನ ಉದರದಿಂದ ಶಿಶು ಜನನ ಆದ ಮೇಲೆ ನಿನ್ನ ಪಟ್ಟಣಕ್ಕೆ ತೆರಳುವುದು ಉಚಿತ. ನಾನೀಗ ಅರಣ್ಯಕ್ಕೆ ಹೋಗಿ ಕೆಲವು ಗಿಡಮೂಲಿಗಳನ್ನು ತರುತ್ತೇನೆ. ನಾನಿಂದ ಬರುತ್ತೇನೆ. ಶಂಭೋ ಗುರುದೇವ, ಗುರುದೇವ, ಗುರುದೇವ. ಅಯ್ಯೋ ಪರಮಾತ್ಮ, ಅಮ್ಮ, ಗುರುಗಳು ನನ್ನನ್ನು ತೊರೆದು ಹೋಗಿಯೇ ಬಿಟ್ಟರಲ್ಲ, ಏನು ಮಾಡಲಿ? ಅಮ್ಮ ಅಮ್ಮ ಅಮ್ಮ, ಗುರುದೇವ ಗುರುದೇವ. ಯಾರಿಗೆ ಹೇಳಲೆ ಗರ್ಭದ ಬಾಧೆಯ? ಅಮ್ಮ ಅಮ್ಮ ಅಮ್ಮ, ಯಾರಿಗೆ ಹೇಳಲಿ ಗರ್ಭದ ಬಾಧೆಯ? ಯಾವುದೋ ಶಾಪ ಈ ಪ್ರತಿರೂಪ? ಅಮ್ಮ ಅಮ್ಮ, ತಾಯಿ, ಅಯ್ಯೋ ಪರಮಾತ್ಮ, ಯಾವುದೋ ಶಾಪ ಈ ಪ್ರತಿರೂಪ? ಯಾರು ಹೇಳಲಿ ಗರ್ಭದ ಬಾಧೆಯ? ಅಮ್ಮ ಅಮ್ಮ,
ಕಾಯೋ ಮಹಿಮನೆ. ಅಮ್ಮ 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 ಹರಣವಾಗುವ ಕಾಯೋ ಮಹಿಮನೆ. ಯಾರಿಗೆ ಹೇಳಲಿ ಗರ್ಭದ ಬಾಧೆಯ. ಅಮ್ಮ 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 ತಾಯಿ ಯವ್ವ ಯಾರಿಗೆ ಹೇಳಲಿ ಗರ್ಭದ ಬಾಧೆಯ. ವೇದನೆ ಸಹಿಸದೆ ಸಂಕಟ ತಾಳನೆ. ಅಮ್ಮ ಅಮ್ಮ ಯಾರದೋ ಶಾಪ ಯಾರ ಕೋಪ. ಅಮ್ಮ 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 ಯಾರ ಕೋಪ ಯಾರದೋ ಶಾಪ ತಾಳೆನೋ ನಾನು ಉದರದ ತಾಪ. ಅಮ್ಮ ಅಮ್ಮ ತಾಯಿ ಅಯ್ಯೋ ತಡೆಯಲಾಗಲಿಲ್ಲ. ತಾಳೆನೋ ನಾನು ಉದರದ ತಾಪ. ಯಾರಿಗೆ ಹೇಳಲಿ ಗರ್ಭದ ಬಾಧೆಯ. ಯಾವುದೋ ಶಾಪ ಈ ಪ್ರತಿರೂಪ. ಅಮ್ಮ 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 ಯಾರದೋ ಶಾಪ ಈ ಪ್ರತಿರೂಪ. ಯಾರಿಗೆ ಹೇಳಲಿ ಗರ್ಭದ ಬಾಧೆಯ. ಅಮ್ಮ 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 ವೇದನೆ ಸಾಯಿಸದೆ ಸಂಕಟ ತಾಳನೆ. ಅಮ್ಮ ಅಮ್ಮ ವೇದನೆ ಸಾಯಿಸದೆ ಸಂಕಟ ತಾಳದೆ. ಅರಣ ಹೋಗುವ ಮುನ್ನ ಕಾಯೋ ಮಹಿಮನೆ. ಅಮ್ಮ 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 ಅರಣ ಹೋಗುವ ಮುನ್ನ ಕಾಯೋ ಮಹಿಮನೆ. ಯಾರಿಗೆ ಹೇಳಲಿ ಗರ್ಭದ ಬಾಧೆಯ. ಯಾರಿಗೆ ಹೇಳಲಿ ಗರ್ಭದ ಬಾಧೆಯ. ಯಾವುದೋ ಶಾಪ ಈ ಪ್ರತಿರೂಪ. ಅಮ್ಮ ಅಮ್ಮ ಯಾರ ಶಾಪ ಈ
ಧರ್ಮದ ಬಾಧೆಯ ಅಮ್ಮ 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 ಜಗಜ್ಜನನಿ ಸರ್ವಮಂಗಳೆ ಶ್ರೀಹರಿ ಎಲ್ಲರಿವೆ ತಂದೆ ದೇವಾ ಬೇಗನೆ ಬಂದು ನನ್ನನ್ನು ಕಾಪಾಡಬಾರದೆ ಅಮ್ಮ ತಡೆಯಲಾಗುತ್ತಿಲ್ಲ ಹೇ ಉದರದ ಬಾಧೆಯನ್ನು ನಾನು ಸಹಿಸಲಾಗುತ್ತಿಲ್ಲ ಅಮ್ಮ ಅಮ್ಮ ಎಲ್ಲರಿವೆ ತಾಯಿ ಅಮ್ಮ ಅಮ್ಮ ಬೇಗನೆ ಬಂದು ನನ್ನನ್ನು ರಕ್ಷಿಸಲಾರ್ಯ ಅಮ್ಮ 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 ಇದೇನಿದು ಆಶ್ಚರ್ಯ ದೇವಲೋಕದಲ್ಲಿ ಮಗುವಿನ ಅಳುವಿನದನ್ನು ಕೇಳಿ ಬರುತ್ತಿರುವುದಲ್ಲ ಈ ಅಳುವಿನಿಂದ ನನ್ನ ಹೃದಯದಲ್ಲಿ ಕಿತ್ತು ಬರುವಂತೆ ಭಾಸವಾಡಿ ಆ ಮಗುವನ್ನು ನೋಡುವ ಕುತೂಹಲ ಉಂಟಾಗುತ್ತಿರುವುದಲ್ಲ ನನಗೂ ಆ ಮಗುವಿಗೂ ಏನು ಸಂಬಂಧ ಖಂಡಿತವಾಗಿಯೂ ಸಂಬಂಧವಿದೆ ಸುತೀಂದ್ರ. ಇದೇನು ಪೂಜ್ಯರೇ ಹೀಗೆ ಹೇಳುತ್ತೀರಿ ನಿಮ್ಮ ಮಾತಿನ ಅರ್ಥ ಮಹೇಂದ್ರ ಅರ್ಥವಾಗಲಿಲ್ಲವೇ? ಹಿಂದೆ ಪ್ರಸೇನ ಜಿತುವಿನ ಪತ್ನಿ ಶಾಕುಂಬಿಗೆ ತಪಸ್ಸಿನಲ್ಲಿ ಮೈ ಮರೆತಿದ್ದಾಗ ಆಕೆಯನ್ನು ಮೋಹಿಸಲೆತ್ನಿಸಿದ್ದು, ಆಕೆಯು ನಿರಾಕರಿಸಿದ್ದಕ್ಕೆ ಆಕೆಯ ವಂಶಾಭಿವೃದ್ಧಿ ಆಗರಂತೆ ಶಾಪವನ್ನೆತ್ತಿದ್ದು ಅದು ನಿನಗೆ ನೆನಪಿಲ್ಲವೇ? ಅದು ಎಲ್ಲ ಮುಗಿದು ಹೋದ ಕತೆ. ನೀವು ಮಾಡಿದ ಆ ಕಾರ್ಯದಿಂದ ನಾನೇ ಆ ಮಂತ್ರ ತೀರ್ಥವನ್ನು ಅರ್ಥ ಮಾಡಿದಲ್ಲ ಪೂಜ್ಯರೇ. ಮಹೇಂದ್ರ ಅದು ಸರಿ ಮಹೇಂದ್ರ, ಭೃಗು ಮಹರ್ಷಿಗಳು ಕೊಟ್ಟ ಮಂತ್ರ ತೀರ್ಥವನ್ನು ನೀನು ವ್ಯರ್ಥ ಮಾಡಲು ಪ್ರಯತ್ನಿಸಿದ್ದು ಅದು ನಿನಗೆ ನೆನಪಿಲ್ಲವೇ? ಅದು ಎಲ್ಲ ಮುಗಿದು ಹೋದ ಕತೆ. ಅದರಿಂದ ಪ್ರಯೋಜನವೇನು ಪೂಜ್ಯರೇ? ನೀನೇನೋ ಹಾಳು ಮಾಡಲು ಯತ್ನಿಸಿದೆ, ಆದರೆ ಆ ಮಂತ್ರ ತೀರ್ಥವು ಯುವನಾಶ್ವನ ಉದರದಲ್ಲಿ ಸೇರಿ ಆತನ ಬಲಕಿಬ್ಬದಿಯಿಂದ ಒಂದು ಸುಂದರವಾದ ಗಂಡು ಮಗುವಿನ ಜನನವಾಗಿದೆ. ಆ ಮಗುವಿನ ಅರ್ಥನಾದವು ದೇವಲೋಕದಲ್ಲಿ ಪ್ರತಿಧ್ವನಿಸುತ್ತಿದೆ ಮಹೇಂದ್ರ. ಅದನ್ನು ಯಾರೂ ರಕ್ಷಿಸಲಾರರು. ಬೇಗನೆ ಹೋಗಿ ಆ ಮಗುವನ್ನು ರಕ್ಷಿಸಿದರೆ ಕ್ಷೇಮ, ಇಲ್ಲವಾದರೆ ಖಂಡಿತವಾಗಿಯೂ ನೀನು ಶಿಷ್ಯತ್ತಿ ದೋಷಕ್ಕೊಳಗಾಗುವೆ. ಹಾಗಾಗಬಾರದು ಪೂಜ್ಯರಿ. ಹಿಂದೆ ಹಿರಣ್ಯಕಶು ಪತ್ನಿ ಕಯಾದುವಿನ ಗರ್ಭದಲ್ಲಿ ಜಯಿಸುವ ಪ್ರಹ್ಲಾದ ಶಿಶುವನ್ನು ಕೊಲ್ಲಲು ಹೋಗಿ ಪಟ್ಟ ಕಷ್ಟವೇ ಸಾಕಾಗಿ ಹೋಗಿದೆ. ಈ ಮಗುವಿಗೆ ಅಂತಹ ಪರಿಸ್ಥಿತಿ ಬರಬಾರದು. ನಾನು ಈಗಲೇ ಹೋಗಿ ಆ ಮಗುವನ್ನು ರಕ್ಷಿಸಿ ಬರ್ತೇನೆ ಪೂಜ್ಯರೇ. ಹಾಗೆ ಮಾಡು, ಮೊದಲು ನಾನಿನ್ನು ಹೋಗಿ ಬರು. ಆಗಬಹುದು ಪೂಜ್ಯರೇ. ಮಗು ಮಗು ಸೂರ್ಯ ತೇಜದಿ ಹೊಳೆವ ಕಂದನ ಅಳುವು ಕೇಳಿ ಮನವು ಕರಗಿದೆ. ಸೂರ್ಯ ತೇಜದಿ ಹೊಳೆವ ಕಂದನ ಅಳುವು ಕೇಳಿ ಮನವು ಕರಗಿ ಬರದಿ ಅಮೃತ ಧಾರೆಯರಿದೆ. ಬರದಿ ಅಮೃತ ಧಾರೆಯರಿಸಿ ಶ್ರೇಷ್ಠ ನೆನೆಸುವೆ ಧರೆಯೊಳಿ ಗದ್ದೆ ನಿಧರಿಯೋ. ಜಗದ ಮಾಯೆಯ ತಿಳಿಯಿದಾಗಿದೆ ನಿಧರಿಯೋ. ಸೂರ್ಯ ತೇಜದಿ ಹೊಳೆವ ಕಂದನ ಅಳುವು ಕೇಳಿ ಮನವು ಕರಗಿದೆ. ಸೂರ್ಯ ತೇಜದಿ ಹೊಳೆವ ಕಂದನ ಅಳುವು ಕೇಳಿ ಮನವು ಕರಗಿ ಬರದಿ ಅಮೃತ ಧಾರೆಯರಿಸೆ. ಬರದಿ ಅಮೃತ ಧಾರೆಯರಿಸಿ ಶ್ರೇಷ್ಠ ನೆನೆಸುವೆ ಧರೆಯೊಳಿ ಗದ್ದರಿಯೋ. ಜಗದ ಮಾಯೆಯ ತಿಳಿಯುವುದಾಗಿದೆ ಏನಿದರಿಯೋ ಏನಿದರಿಯೋ ಏನಿದರಿಯೋ. ಮಗು ಮಗು ದೇವತೆಗಳ ಒಡೆಯನಾದ ದೇವರಾಜನು ಬಂದಿರುವನು. ನಿನ್ನ ಅಳುವನ್ನು ನಿಲ್ಲಿಸು. ಇದೋ ಇದೋ ನನ್ನ ತೋರ್ದಲ್ಲಿ ನಿನಗೆ ಅಮೃತವನ್ನು ಮಾಡಿಸುವೆನು. ಈ ಮಗುವಿಗೆ ಏನೆಂದು ಅಮೃತನ ಮಾಡಲಿ? ನನ್ನ ತೋರ್ಬೇಳೆಂದು ಅಮೃತಪಾನ ಮಾಡಿರುವುದರಿಂದ ಮಹಂಧಾತ ಎಂದು ಪ್ರಖ್ಯಾತಿ ಪಡಿ. ಅಷ್ಟೇ ಅಲ್ಲದೆ ನಿನ್ನ ಬೆನ್ನ ಮೇಲೆ ಬಿರುದುಗಳನ್ನು ಬರೆಯುವನು. 6 ರಾಯರ ಗಂಡ 3 ರಾಯರ ಗಂಡ ಜಗದೋಳ್ ವಿಧಿಮಿಂಡ. ಈ ಬಿರುದಿನಲ್ಲಿ ಇರೋದನಕ ನಿನ್ನನ್ನು ಯಾರು ಏನು ಮಾಡಲಾರರು.
ವೈಕುಂಠವಾಸ ಯೇ ಶ್ರೀನಿವಾಸ ಶ್ರೀ ಲಕ್ಷ್ಮೀ ರಮಣ ನಾರಾಯಣ ವೈಕುಂಠವಾಸ ಯೇ ಶ್ರೀನಿವಾಸ ಶ್ರೀ ಲಕ್ಷ್ಮೀ ರಮಣ ನಾರಾಯಣ ಅನಂತ ಶಯನ ಅವತಾರ ನಿಪುಣ ಅನಂತ ಶಯನ ಅವತಾರ ನಿಪುಣ ಭವತಾಪಹರಣ ನಾರಾಯಣ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ಜಯ ಜಯ ನಾರದ ನವಕರಣ ಬಂಧು ಕರುಣಾಂತ ಸಿಂಧು ಶ್ರೀ ಲಕ್ಷ್ಮೀ ರಮಣ ನಾರಾಯಣ ದೀನ ಬಂಧು ಕರುಣಾಂತ ಸಿಂಧು ಶ್ರೀ ಲಕ್ಷ್ಮೀ ರಮಣ ನಾರಾಯಣ ಅನಂತ ಶಯನ ಅವತಾರ ನಿಪುಣ ಅನಂತ ಶಯನ ಅವತಾರ ನಿಪುಣ ಭವತಾಪಹರಣ ನಾರಾಯಣ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ಜಯ ಜಯ ನಾರದ ನವಕರಣ ನಾರಾಯಣ ನಾರಾಯಣ. ಆ ಸುರಪತಿಯು ಶಾಕುಂಬೆಯ ವೈರತ್ವದಿಂದ ಆಕೆಯ ಪುತ್ರನಾದ ಯುವನಾಶ್ವನಿಗೆ ಮಕ್ಕಳಿಲ್ಲದಂತೆ ಮಾಡಿದ ಪ್ರಯತ್ನವೆಲ್ಲವೂ ವಿಫಲವಾಯಿತು. ಆದರೂ ಆ ಯುವನಾಶ್ವನ ಬಲಕಿಬ್ಬದಿಂದ ಜನಿಸಿದ ಆ ಮಗುವಿಗೆ ಅಮೃತ ಪಾನ ಮಾಡಿಸಿ ಬಿರುದನ್ನು ಸಹ ಕೊಟ್ಟಿರುವಲ್ಲ ಆ ಮಹೇಂದ್ರ. ಆಹಾ, ಎಂತಹ ಬಿರುದನ್ನು ನೀಡಿರುವನು ಆ ಮಹೇಂದ್ರ. ಹಾರುರಾಯರ ಕಂಡ ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯಗಳನ್ನು ನಿಗ್ರಹಿಸುವ ಶಕ್ತಿ ಉಂಟಾಗಲಿ ಎಂದು. ಮೂರು ರಾಯರ ಕಂಡ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರ ದರ್ಶನವನ್ನು ಮಾಡುವಂತಹ ಯೋಗ ಉಂಟಾಗಲಿ ಎಂದು. ಜಗದೋಳ್ ವಿಧಿ ಮಿಂಡ ಅಂದರೆ ತನ್ನ ಭಕ್ತಿಯಿಂದ ಶನೇಶ್ವರ ಸ್ವಾಮಿಯನ್ನು ಗೆಲ್ಲುವಂತಹ ಶಕ್ತಿ ಉಂಟಾಗಲಿ ಎಂದು. ನಾರಾಯಣ ನಾರಾಯಣ, ಎಂತಹ ಅದ್ಭುತ ಶಕ್ತಿ ಇದ್ದರೂ ವಿಧಿ ನಿಯಮವನ್ನು ಮೀರಿ ಬಾಳಲು ಯಾರಿಂದಲೂ ಸಾಧ್ಯವಿಲ್ಲ. ಆಗಲಿ, ನಾನೀಗ ದೇವತೆಗಳಿಗೆ ಕೊಟ್ಟ ಮಾತಿನಂತೆ ಆ ಶನೇಶ್ವರ ಸ್ವಾಮಿಯನ್ನು ತಾರಾಮಂಡಲವನ್ನು ಪ್ರವೇಶಿಸಿ ಆ ಶನೇಶ್ವರ ಸ್ವಾಮಿಯನ್ನು ಕೆರಳಿಸಬೇಕು. ಆಗಲಿ, ನಾರಾಯಣ ನಾರಾಯಣ. ಮೋಹನ ಮುರಳಿ ಗಾನವನ ದೇವ ಮಹಕರ ಬಂದು ಕಾರುಣ್ಯ ನಾರಾಯಣ ಮಹಕರ ಬಂದು ಕಾರುಣ್ಯ ನಾರಾಯಣವನ ಮಾಲಿಕ ನಾರಾಯಣವನ ಮಾಲಿಕ ಮೋಹನ ಮುರಳಿ ಗಾನವನ ಕಾಮಿತ ಫಲದ ಹರಿವರದಾತ
ವರದಾತ ಕನಕ ಪರಮುರ ವೈರವಿದಾತ ಕನಕ ಪರಮುರ ವೈರವಿದಾತ ಭವಹರ ಬಂಧು ನಿಹಿನಯ ಭವಹರ ಬಂಧು ನೀನಯ ಮೋಹನ 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 ಮುರಳಿ ಗಾನವನ ದೇವ ಮಹತ್ತರ ಬಂಧು ಕಾರುಣ್ಯ ನಾರಾಯಣ ವನ ಮಾಲಿಕಾ ಮೋಹನ ನಾರಾಯಣ ಶನಿಶ್ಚರಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಶನಿಶ್ಚರಾಯ ಶನಿಶ್ಚರಾಯ ನಾರಾಯಣ ನಾರಾಯಣ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ತಾರೆ ಮರದಡಿ ನೆಲೆಸಿದ ದೇವನೇ ಓ ಶನಿ ದೇವನೇ ನಾರಾಯಣ ತಾರೆ ಮರದಡಿ ನೆಲೆಸಿದ ದೇವನೇ ಓ ಶನಿ ದೇವನೇ ಹರಸಯ್ಯ ಹನವರತ ಮಹಿಮಾಕರ ಹರಸಯ್ಯ ಹನವರತ ಮಹಿಮಾಕರ ರಾಜನೇ ಹರೆ ಮರದಡಿ ನೆಲೆಸಿದ ದೇವನೇ ಓ ಶನಿ ದೇವನೇ ನಾರಾಯಣ ಲೀಲೆಯ ಹರಿಯನು ಸ್ವಾಮಿ ಕರುಣಿಸು ಶನಿ ದೇವನೇ ನಿನ್ನಯ ಲೀಲೆಯ ಹರಿಯನು ಸ್ವಾಮಿ ಕರುಣಿಸು ಶನಿ ದೇವನೇ ಪೂಜಿ ಪಾಪರಿಯೇನು ಹರಿ
ನಾಮವನು ಸ್ವಾಮಿ ಕರುಣಿಸು ಶನಿರಾಜನೇ. ನಿನ್ನ ನಾಮವನು ದಿನ ಹಾಡುವೆನು, ನಿನ್ನ ನಾಮವನು ದಿನ ಹಾಡುವೆನು. ನಿಮ್ಮದಲ್ಲಿ ನಾ ಬದುಕುವೆನು. ಮಾಯಕಾಲ ನೀನಯ್ಯ ಓಷಣಿ ನಾಡುವೆ, ಮಾಯಕಾಲ ನೀನಯ್ಯ ಓಷಣಿ ನಾಡುವೆ. ಮಹಿಮಾ ಕಾಲ ನೀನಯ್ಯ ಕೃಷ್ಣನಿ ನಾಡುವೆ. ಮಹಿಮಾ ಕಾಲ ನೀನಯ್ಯ ಓಷಣಿ ನಾಡುವೆ. ಶರಣೆಂಬೆ ಶನಿರಾಜನೇ, ಶರಣೆಂಬೆ ಶನಿರಾಜನೇ. ಮರೆ ಮರದಡ್ಡಿ ನೆಲೆಸಿದ ದೇವನೇ ಓ ಶನಿರಾಜನೇ. ಅರಸ ತಾರೆ ಮರದಡ್ಡಿ ನೆಲೆಸಿದ ದೇವನೇ ಓ ಶನಿ ದೇವನೇ. ಅರಸಯ್ಯ ಹನವರತ ಮಹಿಮಾಕರ, ಅರಸಯ್ಯ ಹನವರತ ಮಹಿಮಾಕರ. ಕರುಣಿಸು ಶನಿರಾಜನೇ, ಮರೆ ಮರಡಡಿ ನೆಲೆಸಿದ ದೇವನೇ ಓ ಶನಿರಾಜನೇ, ಓ ಶನಿರಾಜನೇ, ಓ ಶನಿರಾಜನೇ. ನಾರಾಯಣ್ ನಾರಾಯಣ್. ಹಬ್ಬಬ್ಬ, ಎಂತಹ ಭೇದ್ಯವಾದ ಮಂಡಲವಿದು. ಉದಕ ಮಂಡಲ, ಸೂರ್ಯಮಂಡಲ, ನಭೋಮಂಡಲಗಳನ್ನು ದಾಟಿ ಈ ತಾರಾಮಂಡಲಕ್ಕೆ ಬಂದೆನಾದರು. ಹಬ್ಬಬ್ಬ, ಅಗ್ನಿ ಪರ್ವತಗಳಿಂದ ಆವೃತಗೊಂಡು ಪ್ರಕಾಶಮಾನವಾಗಿ ಬೆಳಗುತ್ತಿರುವ ಈ ಪ್ರಭಾತ ಮಂಡಲದಲ್ಲಿ ಸೂರ್ಯಪುತ್ರರಾದ ಶನಿದೇವರು ಯೋಗನಿದ್ರೆಯಲ್ಲಿರುವರಲ್ಲ. ಆಗಲಿ, ಈ ದೇವದೇವನನ್ನು ಎಚ್ಚರಿಸಿ ಕೆರಳಿಸಬೇಕು. ಮಹಾತ್ಮ ಶನಿರಾಜ, ಎಚ್ಚರನಾಗು ಸ್ವಾಮಿ, ಎಚ್ಚರನಾಗು. ಯಾರು ಯಾರು ನನ್ನ ಏಕಾಂತವನ್ನು ಭಂಗಪಡಿಸಿದವರು ಯಾರು? ನಾನು ಸೂರ್ಯಪುತ್ರ ನಾರದ. ನಾರದ. ಏನೀ ಉದ್ದಟತನ? ಯಾರು ಭೇದಿಸಲಾಗದ ರೋಹಿಣಿ ಶಕಟಕ್ಕೆ ಬಂದು ಎಂದನ್ನು ಎಚ್ಚರಗೊಳಿಸಲು ಕಾರಣವೇನು? ನಾರದ, ಸಮಾಚಾರವಿನ್ನೇನು ಸೂರ್ಯಪುತ್ರ? ಜಗತ್ತಿನಲ್ಲಿ ಅಹಂಕಾರ, ಅನ್ಯಾಯ, ಅಧರ್ಮಗಳೇ ಹೆಚ್ಚಾಗಿ ಧರ್ಮವೇ ನೆಲೆಯಿಲ್ಲದಂತಾಗಿರುವುದು. ಅದಕ್ಕೆ ನಾನೇನು ಮಾಡಲಿ? ಸೃಷ್ಟಿಯ ಮೂಲ ಕಾರಣಕರ್ತರಾದ ತ್ರಿಮೂರ್ತಿಗಳಿಲ್ಲವೇ? ಅವರ ಬಳಿಯಲ್ಲಿ ಹೋಗು. ಇಲ್ಲಿಗೆ ಏಕೆ ಬಂದೆ? ದೇವದೇವ, ಅವರು ಕೊಟ್ಟ ವರವನ್ನು ಹಿಂತೆಗೆದುಕೊಳ್ಳಲಾಗದೆ ಹಿಂದೆ ಮುಂದೆ ನೋಡುತ್ತಿರುವರು. ಆದ್ದರಿಂದ ನಾರದ, ಏನೀ ಮಾತಿನ ರಹಸ್ಯ? ರಹಸ್ಯವೇನೇನೂ ಇಲ್ಲ ರವಿಸುತ್ತ. ಹಿಂದೆ ರಾಕ್ಷಸರಿಂದ ದೇವತೆಗಳಿಗೆ ಮುಖಭಂಗವಾದಂತೆ ಈಗ ಭೂಲೋಕದ ಮಾನವರಿಂದ ಧರ್ಮದೇವನಿಗೆ ನೆಲೆಯಿಲ್ಲದಂತಾಗಿರುವುದು ಪರಮಾತ್ಮ. ಏನು? ಮಾನವರಿಂದ ದೇವತೆಗಳಿಗೆ ಅಪಮಾನವೇ? ಬಹುದು ಪರಮಾತ್ಮ. ಸಾಕು ಮಾಡುವ ಯುದ್ಧದ ಮಾತುಗಳನ್ನ. ಹುಟ್ಟು ಸಾವನ್ನು ಗೆಲ್ಲದ ನರಮಾನವರು ದೇವತೆಗಳಿಗೆ ಸಮಾನರೇ?
ನಾರದ, ಇದರಲ್ಲಿ ನಿನ್ನ ರಹಸ್ಯವೇನಾರು ಇರುವುದೇ? ಪರಮಾತ್ಮ, ಇದರಲ್ಲಿ ನನ್ನ ಪಾತ್ರ, ನನ್ನ ಕುತಂತ್ರ ಏನೂ ಇಲ್ಲ ಪರಮಾತ್ಮ. ನನ್ನ ಮಾತಿನಲ್ಲಿ ನಿಮಗೆ ಸಂಶಯವಿದ್ದರೆ ಧರ್ಮದೇವ, ಧರ್ಮದೇವ. ಪೂಜ್ಯರೇ, ದೇವ ದೇವನೇ ಪೊರೆ ಹೈ ನೀಲಾಂಜನ, ದೇವ ದೇವನೇ ಪೊರೆ ಹೈ ನೀಲಾಂಜನ, ಜೀವನ ಪಾಲಿತೋ ಗನಗುಣ, ದೇವ ದೇವನೇ ಪೊರೆ ಹೈ ನೀಲಾಂಜನ. ದುಷ್ಟ ಮಾನವರಿ ತಲ್ಲಣಿಸಿತು ಮನ, ದುಷ್ಟ ಮಾನವರಿ ತಲ್ಲಣಿಸಿತು ಮನ, ದುಷ್ಟ ಮಾನವರಿ ತಲ್ಲಣಿಸಿತು ಮನ, ದುಷ್ಟ ಮಾನವರಿ ತಲ್ಲಣಿಸಿತು ಮನ, ನೀನು ನಮಗೆ ಗತಿ ಪಾಲಿದ ಮಗೆ ನೀನು ನಮಗೆ ಗತಿ ಪಾಲಿದ ಮಗೆ ದೇವ ದೇವನೇ ಪೊರೆ ಜೀವನ ಪಾಲಿತೋ ಗಣ ಗುಣ, ದೇವ ದೇವನೇ ಪೊರೆ ಪ್ರಣಾಮಗಳು ಶನಿದೇವ. ನಾರದರ ಮಾತು ಸತ್ಯ. ಸ್ವಯಂ ನಾನೇ ವೀಕ್ಷಿಸಿ ಬಂದೆ. ಆ ಮಾನವರ ಪಾಪ ಕರ್ಮಗಳು ದಿನೇ ದಿನೇ ಅತಿಯಾಗುತ್ತಿದೆ. ಅದನ್ನು ನಿಗ್ರಹಿಸಿ ಧರ್ಮವನ್ನು ನೆಲೆಗೊಳಿಸಲು ನಿನ್ನ ಹೊರತಾಗಿ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಶನಿದೇವ. ಧರ್ಮದೇವ, ಅದನ್ನು ಕಣ್ಣಾರೆ ಕಂಡು ನನ್ನ ಬಳಿಗೆ ಬಂದಿರುವೆಯಾ? ಏಕೆ ನಿನ್ನಿಂದ ಸಾಧ್ಯವಾಗಲಿಲ್ಲವೇ? ಪರಮಾತ್ಮ, ನನ್ನಿಂದ ಸಾಧ್ಯವಾಗಿದ್ದರೆ ನಾನೇಕೆ ಇಲ್ಲಿಗೆ ಬರುತ್ತಿದೆ ಶನಿದೇವ? ಆ ದೈವ ಭಕ್ತಿಯನ್ನೇ ತೃಣೀಕರಿಸಿದ ನರಮಾನವರು ಅವರಿಗೆ ತಕ್ಕ ಪ್ರಾಯಶ್ಚಿತ ಆಗಲೇಬೇಕು. ದೇವತೆಗಳಿಗೆ ಸಮಾನರೇ ಆ ನರಮಾನವರು. ಸಮಾನರೇನು ಸೂರ್ಯಪುತ್ರ? ಜಗತ್ತಿನಲ್ಲಿ ಅಹಂಕಾರ, ಅನ್ಯಾಯ, ಧರ್ಮಗಳೇ ಹೆಚ್ಚಿ ಧರ್ಮವೇ ನೆಲೆಯಿಲ್ಲರಂತಾಗಿರುವುದು. ಆ ಮಾನವರು ಬಹಳ ಅಟ್ಟಹಾಸದಿಂದ ಮೆರೆಯುತ್ತಿರುವರು ಪರಮಾತ್ಮ. ಏಕೆ? ಆ ಮಾನವರಿಗೆ ತಕ್ಕ ಪ್ರಾಯಶ್ಚಿತ ಆಗಲೇಬೇಕು. ಆ ಪ್ರತಿಜ್ಞೆಯನ್ನು ಕೊಟ್ಟವರು ಯಾರು? ದೇವ, ಮತ್ತಿನ್ಯಾರು ಕೊಟ್ಟವರು? ಶ್ರೀಮನ್ ಮಹಾಲಕ್ಷ್ಮಿ. ಏಕೆ? ಆ ಮಹಾಲಕ್ಷ್ಮಿಗೆ ಮಾನವರ ಮೂಢ ಬುದ್ಧಿಯನ್ನೆಂದು ತಿಳಿಯದೆ ಅಷ್ಟು ಅಹಂಕಾರ ವೈಭವದಿಂದ ಮೆರೆಯುತ್ತಿರುವ ನರಮಾನವರಿಗೆ ತಕ್ಕ ಪ್ರಾಯಶ್ಚಿತ ಆಗಲೇಬೇಕು. ದೇವ, ಇದಾಗಬೇಕಾದರೆ ತಾವು ಆ ಮಹಾಲಕ್ಷ್ಮಿಯ ಬಳಿಗೆ ಹೋಗಿ ಹಾಕಿ ಕೊಟ್ಟ ವರವನ್ನು ಹಿಂತೆಗೆದುಕೊಳ್ಳುವಂತೆ ಪ್ರಾರ್ಥಿಸಬೇಕು. ಆಗ ಕಂಗಲಾದ ಮಾನವರು ದೈವ ಭಕ್ತರಾಗಿ ಧರ್ಮವು ನೆಲೆಯೂರುವುದು ಪರಮಾತ್ಮ. ಒಂದು ವೇಳೆ ಆ ಮಹಾಲಕ್ಷ್ಮಿ ಒಪ್ಪದಿದ್ದರೆ ಇಲ್ಲವೇ ನಿಮ್ಮ ಚಮತ್ಕಾರ, ನಿಮ್ಮ ಸಂಪೂರ್ಣವಾದ ಕ್ರೂರ ದೃಷ್ಟಿಯು ಆಕೆಯ ಮೇಲೆ ಬಿದ್ದಿದ್ದೇ ಆದರೆ ಆಕೆಯು ಶ್ರೀಹರಿಯ ಹೃದಯದಿಂದ ಹೊರಬಂದರೆ ನಿಮ್ಮ ಕಾರ್ಯವೆಲ್ಲವೂ ಸುಗಮವಾಗುವುದು ಪರಮಾತ್ಮ. ನಾರದ ಚಮತ್ಕಾರ ಉತ್ತರವನ್ನೇ ನೀಡಿದೆ. ನಾರಾಯಣ ನಾರಾಯಣ. ನಾನೀಗಲೇ ಮಹಾಲಕ್ಷ್ಮಿ ಬಳಿಗೆ ಹೋಗಿ ಈ ಸೂರ್ಯಪುತ್ರನ ಪ್ರತಿಜ್ಞೆಯನ್ನು ಸಾರ್ಥಕಪಡಿಸಿ ಬರುವೆನು. ಸೂರ್ಯಪುತ್ರ, ನಿನ್ನನ್ನೇ ನಂಬಿದ್ದೇನೆ. ಆ ಭೂಲೋಕದಲ್ಲಿ ನನಗೆ ನೆಲೆಸಿಗುವಂತೆ ಮಾಡು ಪರಮಾತ್ಮ. ಆಗಲಿ, ನೀವಿನ್ನ ಹೊರಡಿ. ಆಗಬಹುದು. ನಾರಾಯಣ ನಾರಾಯಣ. ಬ್ರಹ್ಮಾಂಡವನಡಗುವುದು ಈ ಕಲೆ, ವೈಕುಂಠವನಡಗುವುದು ಈ ಕಲೆ, ಕೈಲಾಸವನಡಗುವುದು ಈ ಕಲೆ.
ಬ್ರಹ್ಮಾಂಡವು ನಡುಗುವುದು ಈ ಕಲೆ, ವೈಕುಂಠವು ನಡುಗುವುದು ಈ ಕಲೆ, ಕೈಲಾಸವು ನಡುಗುವುದು ಈ ಕಲೆ. ಹರಿಹರಾದಿಗಳ ಶಕ್ತಿಯ ಪಡೆದು, ಹರಿಹರಾದಿಗಳ ಶಕ್ತಿಯ ಪಡೆದು ಜಗದಳಿದಲ್ಲಿ ಮೆರಿವೆ ನಾನು. ಭಾಸ್ಕರ ತನೆಯದ ಮಹಿಮೆ ತೋರಿ, ಭಾಸ್ಕರ ತನೆಯದ ಮಹಿಮೆ ತೋರಿ ಸಿರಿಯನು ಗೆಲ್ಲುವೆ ಜಗದೊಳಗೆ, ಸಿರಿಯನು ಗೆಲ್ಲುವೆ ಜಗದೊಳಗೆ, ಸಿರಿಯನು ಗೆಲ್ಲುವೆ ಜಗದೊಳಗೆ. ಬ್ರಹ್ಮಾಂಡವು ನಡುಗುವುದು ಈ ಕಲೆ, ಕೈಲಾಸವು ನಡುಗುವುದು ಈ ಕಲೆ, ವೈಕುಂಠವು ನಡುಗುವುದು ಈ ಕಲೆ. ಜಗದಿ ಗರ್ವವ ಪಡುವ ಜನರಿಗೆ ಬಿಡಿದು ಕಾಡುವೆ ತ್ವರಿತದಿಂದಲೇ, ಜಗದಿ ಗರ್ವವ ಪಡುವ ಜನರಿಗೆ